ಅವರು ಎಲ್ಲರೂ ಶಿಷ್ಯವರ್ಗ ಎಲ್ಲರೂ ಅಂಕಲ್ ಹತ್ರ ದಿವಸ ಹೋಗ್ಲಿಕ್ಕೂ ಆಗಲ್ಲ, ಯಾವಾಗಲೂ ಹೋಗ್ಲಿಕ್ಕಾಗಲ್ಲ. ನೂರಾರು ಮಂದಿ ಇರ್ತಾರೆ, ಸಾವಿರಾರು ಮಂದಿ ಇರ್ತಾರೆ. ಅದಕ್ಕೇನು ಮಾಡಿದ್ರು, 12 ಸೆಂಟರ್ಸ್ ಮಾಡಿದ್ರು ಬೆಂಗಳೂರಲ್ಲಿ, 12 ಕೇಂದ್ರಗಳು. ರಾಜಾಜಿನಗರ ಒಂದು, ಮಲ್ಲೇಶ್ವರಂ ಒಂದು, ಬಸವನಗುಡಿ ಒಂದು, ಹೀಗೆ ಮಾಡಿ 12 ಮಂದಿ ಬೇಕು. ಅದಕ್ಕೆ ಒಂದೆರಡು ದಿವಸ ಮೊದಲು ಹೋಗಬೇಕಿತ್ತು. ದಿವಸ ಅಂತ ನಿಷ್ಕರ್ಷೆ ಮಾಡಿರ್ತಾರೆ, ಆ ದಿವಸ ಹೋಗಬೇಕು. ಅವ್ರು ಹೇಳಿದ್ದನ್ನು ಕೇಳ್ಕೋಬೇಕು ನಾವು. ಆ ಪ್ರಕಾರ ನಮಗೆ ಯಾವ ಸೆಂಟರ್ಗೆ ಬರ್ತದೋ ನೆಕ್ಸ್ಟ್ ವೀಕು, ಆ ಸೆಂಟರ್ಗೆ ಹೋಗಿ ನಾವು ಹೇಳಬೇಕು. ಅದನ್ನು 1 ಗಂಟೆ ಹೊತ್ತು ಎಲ್ಲರೂ ಕೂತ್ಕೊಳ್ತಾರೆ, ಶ್ರವಣ ಅಂತಿರ್ತದೆ. ಇನಿಷಿಯಲ್ ಇನ್ಕ್ಯಾಂಟೇಷನ್ಸ್ ಎಲ್ಲ ಕೆಲವು ಪ್ರಾರ್ಥನೆಗಳಿರ್ತದೆ. ಅದಾದಮೇಲೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ಎಲ್ರಿಗೂ ತಿಳಿಸಿ ಹೇಳಬೇಕು. ನಂತರ ಕೆಲವು ಭಜನ್ಸ್ ಆಗಿ ಆರತಿಯಾಗಿ ಬರ್ತೀವಿ. ಯಾವ ಮನೆಯಲ್ಲಿ ಯಾವ ಸೆಂಟ್ರಲ್ಲಿ ಇರ್ತೋ ಅವರೇನಾದರೂ ಪ್ರಸಾದ ಮಾಡಿರ್ತಾರೆ, ಕೊಡ್ತಾರೆ. ಅದು ಬೇರೆ ವಿಷಯ. ಅದು 4 ಸೆಂಟರ್ಸು. ಕೆಲವರು ತುಂಬ ಸೀನಿಯರ್ಸು, ವಯಸ್ಸಾದವರು, ಅವರು ಹೆಚ್ಚಿಗೆ ಬೇರೆ ಕಡೆ ಹೋಗ್ಲಿಕ್ಕಾಗದೇ ಇರೋರು ಇದ್ದರು. ಆ ಸೆಂಟರ್ಸಲ್ಲಿ ಅವರೇ ಇರ್ತಾಯಿದ್ರು ಹೇಳಲಿಕ್ಕೆ. ಆ ಸೆಂಟರ್ಗೆ ಬೇರೆಯವರು ಹೋಗಲ್ಲ, ಅವರು ಬರ್ತಾರೆ ಅಂಕಲ್ ಹತ್ರ ಕೇಳ್ಕೊಂಡು ಹೋಗಲಿಕ್ಕೆ. ಆಮೇಲೆ ಆ ಸೆಂಟರ್ಗೆ ಬಂದ ಅನುಯಾಯಿಗಳಿಗೆಲ್ಲ ಅವ್ರು ಹೇಳ್ತಾರೆ. ಇನ್ನು 8 ಸೆಂಟರ್ಸ್ಗೆ 8 ಮಂದಿನ ಚೂಸ್ ಮಾಡಿದರು. ಅದರ ರೊಟೇಷನ್. ಇವತ್ತು ಬನಶಂಕರಿಗೆ ಹೋದರೆ ನಾಳೆ ಇನ್ನೊಂದು ಬಸವನಗುಡಿಗೆ ಹೋಗ್ತೇನೆ, ನಾಡೋದು ಮಲ್ಲೇಶ್ವರಂಗೆ ಹೋಗ್ತೀನಿ, ಅಲ್ಸು ಸೋಮೇಶ್ವರ ಟೆಂಪಲ್ಗೆ ಹೋಗ್ತೇನೆ, ಕುಮಾರ ಪಾರ್ಕ್ ವೆಸ್ಟ್ಗೆ ಹೋಗ್ತೇನೆ. ಹೀಗೆ ಇತ್ತು 8 ಸೆಂಟರ್ಸ್. ಅದರಲ್ಲಿ ನಾನು ಬರ್ತೇನೆ ನಾನು ಆಗ್ತೇನೆ ಅಂತ 7 ಮಂದಿ ಬಂದರು. ಸತೀಶ್ ಕುಮಾರು, ಈ ರಮೇಶ್ ಮೂರ್ತಿ ಅಂತ ಆ ಕಡೆ ಇದನ್ನೆಲ್ಲ ಈಗ ಕೃಷ್ಣ ಮಂದಿರದಲ್ಲಿ ನಡೆಸ್ತಾರಲ್ಲ ಅವರು, ಆನಂದಗಿರಿ, ಮೋಹನ್ ಅಂತಿದ್ರು. ಒಟ್ಟು ಎಲ್.ಎನ್. ಮೂರ್ತಿ ಅಂತ ಒಬ್ಬರಿದ್ದರು. 7 ಮಂದಿ ಸಿಕ್ಕರು. 8 ಸೆಂಟರ್ಸ್ ಇದೆ, 7 ಮಂದಿ ಇದ್ದಾರೆ ಅಂತ ಹೇಳಿದಾಗ ಯಾರು ಅಂಕಲ್ ಇದ್ಕೊಂಡು ಯು ಟೇಕ್ ದಟ್ ಪರ್ಸನ್ ಅಂತ ಹೇಳಿ ತೋರಿಸಿದೆ ನನ್ನ ಕಡೆ. ಹಾಗಾಗಿ ನಾನು ಸೇರಿದೆ. ಅಂಕಲ್ಲೇ ಚೂಸ್ ಮಾಡ್ಕೊಂಡಿದ್ದರು, ನಾನು ರಿಪ್ರೆಸೆಂಟ್ ಮಾಡಲಿಕ್ಕೆ ಹೋದೆ. ಸುಮಾರು 1-1.5 ವರ್ಷ ಅಷ್ಟು ನಾನು ಹೋಗಿ ಮಾಡ್ತಾಯಿದ್ದೆ. ಆನಂತರ ನನಗೆ ವೃತ್ತಿ ಬಗ್ಗೆ ಸ್ವಲ್ಪ ವ್ಯಾಮೋಹ ಜಾಸ್ತಿ ಆಯಿತು. ಪ್ರಮೋಷನ್ ತೊಗೊಂಡು ಹೋಗಬೇಕು ಅಂದರೆ ಬೆಂಗಳೂರಿನಿಂದ ಆಚೆ ಹೋಗಬೇಕಾಯಿತು. ಅದು ಕಟ್ಟಾಯಿತು. 1981 ಎಂಡಲ್ಲಿ ನಾನು ಬೆಂಗಳೂರು ಬಿಟ್ಟದ್ದು. 1982 ಆಗಸ್ಟಲ್ಲಿ ಅಂಕಲ್ಲು ದೇಹಾಂತ್ಯ ಆಯಿತು.